ಕಾಶ್ಮೀರಕ್ಕೆ ಸಚಿವ ಸಂತೋಷ್ ಲಾಡ್ ಹೊರಟಿದ್ದಾರೆ. ಇಬ್ಬರು ಕನ್ನಡಿಗರ ಮೃತ್ಯುವಾಗಿದೆ. ಮುಖ್ಯಮಂತ್ರಿಗಳ ಸೂಚನೆಯಂತೆ ಕಾಶ್ಮೀರಕ್ಕೆ ಪ್ರಯಾಣ ಬೆಳೆಸಿದ್ದಾರೆ ಸಚಿವ ಸಂತೋಷ್ ಲಾಡ್. ಕನ್ನಡಿಗರ ನೆರವಿಗಾಗಿ ಕಾಶ್ಮೀರಕ್ಕೆ ಹೊರಟಿದ್ದಾರೆ ಸಚಿವ. ಇನ್ನು ಉಳಿದ ಕನ್ನಡಿಗರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬರೋದಕ್ಕೆ ಅಂತ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ಕಾಶ್ಮೀರಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಇಂಥದೊಂದು ಡೇಂಜರಸ್ ಸನ್ನಿವೇಶ, ಅಪಾಯಕಾರಿ ಸನ್ನಿವೇಶದಲ್ಲಿ ಕನ್ನಡಿಗರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬರುವಂತದ್ದು ಸರ್ಕಾರದ ಕರ್ತವ್ಯ ಆಗುತ್ತೆ. ಹಾಗಾಗಿ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ಸಚಿವ ಸಂತೋಷ್ ಲಾಡ್ ಕಾಶ್ಮೀರಕ್ಕೆ ಹೊರಟಿದ್ದಾರೆ. I think you have to give me some 20 minutes time. I'll get back to you, please. Okay. I can't hear you too. Please give me some time. I'm organizing aircraft. I'll get back to you. Thank you. I'm just getting vague information. ATC ಹುಬ್ಳಿಗೂ ಒಂದು ಸ್ವಲ್ಪ ಆಪರೇಟ್ ಮಾಡಿ ಓಪನ್ ಮಾಡಿಸಿದ್ವಿ. ಸೊ ಒಂದು ಏರ್ಕ್ರಾಫ್ಟ್ ಡೆಲ್ಲಿಯಿಂದ ಬರ್ಬೋದು, ಹೈದರಾಬಾದಿಂದ ಬರ್ಬೋದು, ಮುಂಬೈನಿಂದ ಬರ್ಬೋದು. ಇನ್ನೊಂದು ಹಾಫ್ ಅನ್ ಅವರ್ನಲ್ಲಿ ಕನ್ಫರ್ಮ್ ಆಗುತ್ತೆ. ಮೋಸ್ಟ್ ಪ್ರಾಬ್ಲಿ 3 o'clock ಇಲ್ಲಿ ಏರ್ಕ್ರಾಫ್ಟ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಇಲ್ಲಿಂದ ನಾನು ಡೈರೆಕ್ಟ್ ಶ್ರೀನಗರ್ಗೆ ಹೋಗ್ತೀನಿ. ಸೊ ಶ್ರೀನಗರ್ ಐ ಶುಡ್ ಬಿ ರೀಚಿಂಗ್ ಅಟ್ 5:30. ಇದಾರೆ. ಈಗ ಚೈತನ್ ಅವ್ರಿಗೆ ಮಾತಾಡಿದೆ. ಅಲ್ಲಿ ಅವ್ರಿಗಿರ್ತಕ್ಕಂಥದ್ದು ಕನ್ಫರ್ಮ್ಡ್ ಮೋರ್ಲೆಸ್ 3 ಜನ ತೀರೋಗಿದ್ದಾರೆ ಅಂತ ಕನ್ಫರ್ಮ್ಡ್ ಇದೆ. ಈಸ್ ಅಟೆಂಡಿಂಗ್. ನಮ್ಮ ಚೈತನ್ ಇದ್ರಲ್ಲ, ಸೊ ಅಲ್ಲಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ಲಿಂದ ಅಲ್ಲಿ ಹೋಗಿದ್ದಾರೆ. ಒಂದು ಎರಡನೇದು, ನನಗೆ ರಾಘವೇಂದ್ರ ಇಟ್ನಾಳ್ ನಮ್ಮ ಸ್ನೇಹಿತರು ಫೋನ್ ಮಾಡಿದ್ರು. ಕೊಪ್ಪಳನವ್ರು ಸುಮಾರು ಒಂದು 12 ಜನ ಇದ್ದಾರೆ ಅಂತ ಹೇಳಿರ್ತಕ್ಕಂಥ ಮಾಹಿತಿ. ಅವ್ರು ನನಗೆ ಫೋನ್ ಮಾಡಿದ್ರು, ಬಟ್ ಭಾಳಷ್ಟು ಫೋನ್ ನಂಬರ್ಸ್ನಲ್ಲಿ ಒಂದು ಮಿಸ್ ಆಗಿದೆ. ಬೆಳಿಗ್ಗೆ ಹೋಗಿ ಅಲ್ಲಿ ಚೆಕ್ ಮಾಡ್ತೀನಿ ನಾನು. ಕರ್ನಾಟಕದವ್ರು ಎಷ್ಟಿದ್ದಾರೆ ಸಂಪೂರ್ಣ ಮಾಹಿತಿ ಇಲ್ಲ ನಮಗೆ. ಸೊ ವಿ ಹ್ಯಾವ್ ಟು ವೇಟ್ ನಾಳೆ ಹೋಗೋವರೆಗೆ. ಆಮೇಲೆ ಇನ್ನೊಂದು 2 ದಿನ ಬೇಕಾಗತ್ತೆ ಕಾಲಾವಕಾಶ. ಸೊ ಮೊದಲು ಏನಂತಂದ್ರೆ ಇದು ಆಪರೇಷನ್ ಸಕ್ಸಸ್ಫುಲ್ ಆಗಲಿ. ಎಲ್ಲ ಭಾರತೀಯರು, ಕರ್ನಾಟಕದವ್ರ ಜೊತೆಗೆ ಎಲ್ಲ ಭಾರತೀಯರು ಸೇಫ್ ಆಗಿ, ಆದಷ್ಟು ಜನ ಸೇಫ್ ಆಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾರೆ. ಎಲ್ಲಿ ಮೊದಲು ವಿಶೇಷವಾಗಿ ಕನ್ನಡಿಗರಿಗೆ ಎಲ್ಲೆಲ್ಲಿ ತೊಂದರೆ ಇದ್ದಾರೆ, ಯಾರಿಗೇನೇನಾಗಿದೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅವ್ರ ಹತ್ರ ಪಡೆದ್ಬಿಟ್ಟು ಅದಿರ್ತಕ್ಕಂಥ ಏನು ಟೀಮ್ ಇದೆ ಎಲ್ಲರ ಜೊತೆ ಒಂದಾಗಿ ನಮ್ಮ ಕನ್ನಡಿಗರಿಗೆ ಸುರಕ್ಷಿತವಾಗಿ ತರ್ತಕ್ಕಂಥದ್ದು ಒಂದು ಪ್ರಯತ್ನವನ್ನು ಪ್ರಾಮಾಣಿಕ ಮಾಡ್ತೇವೆ. ಇಲ್ಲಿವರೆಗೆ ಎಷ್ಟು ಜನ ಡೆತ್ ಆಗಿದೆ ಸರ್ ಕರ್ನಾಟಕದವರು? ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ 3 ಜನ ಡೆತ್ ಆಗಿರ್ತಕ್ಕಂಥದ್ದು ನನಗೆ ಮಾಹಿತಿ ಇದೆ. ಇನ್ನು ಫರ್ದರ್ ಮೋರ್ ಇನ್ಫಾರ್ಮೇಷನ್ಸ್ ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ಕೊಡ್ಬೋದು. ಮಾಡ್ತೀವಿ, ಖಂಡಿತವಾಗಿ ಮಾಡ್ತೀವಿ. ಸೊ ನಾಳೆ ಹೋದ ತಕ್ಷಣ ಡಿಸೈಡ್ ಮಾಡ್ತೀವಿ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಏನು ಕರ್ನಾಟಕದವ್ರು ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ರಾಘವೇಂದ್ರ ಇಟ್ನಾಳ್ ಅವರು ಫೋನ್ ಮಾಡಿದ್ರು ನನಗೆ. ಕೊಪ್ಪಳದವ್ರು ಒಂದು ಸುಮಾರು 12 ಜನ ಇದ್ದಾರೆ. ಕೆಲವು ಜಾಗದಲ್ಲಿ ಬೆಂಗಳೂರಿನವ್ರು ಕೂಡ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಇವತ್ತಿಲ್ಲ ನಾಳೆವರೆಗೆ ನಮಗೆ ಜಾಸ್ತಿ ಇನ್ಫಾರ್ಮೇಶನ್ ಸಿಗ್ಬೋದು. ನನಗೆ ಮೋಸ್ಟ್ಲಿ ನಾಳೆ ಅಲ್ಲಿ ಐ ಥಿಂಕ್ ದೇರ್ ಮೈಟ್ ಬಿ ಪ್ರೋಟೋಕಾಲ್ ಪ್ರಕಾರ ಅಥವಾ ಪ್ರೊಸೀಜರ್ ಪ್ರಕಾರ ಪೋಸ್ಟ್ ಮಾರ್ಟಮ್ ಮಾಡ್ತಾರೇನೋ ಗೊತ್ತಿಲ್ಲ. ಮೋಸ್ಟ್ಲಿ ಅದು ಮಾಡ್ತಾರೆ ಅಂತ ಅನಿಸುತ್ತೆ ನನಗೆ. ಸೊ ಅದಾದ ನಂತರ ಮತ್ತೆ ಅವ್ರ ಬಾಡಿನ ಅಲ್ಲಿ ಎಲ್ಲರೂ ನಾವೆಲ್ಲ ಏನು ನಮ್ಮ ಸರ್ಕಾರದ ಇಲ್ಲಿ ಏನು ಆಫೀಸರ್ಸ್ಗಳು. ಕಾಶ್ಮೀರಕ್ಕೆ ಸಚಿವ ಸಂತೋಷ್ ಲಾಡ್ ಹೊರಟಿದ್ದಾರೆ. ಇಬ್ಬರು ಕನ್ನಡಿಗರ ಮೃತ್ಯುವಾಗಿದೆ. ಮುಖ್ಯಮಂತ್ರಿಗಳ ಸೂಚನೆಯಂತೆ ಕಾಶ್ಮೀರಕ್ಕೆ ಪ್ರಯಾಣ ಬೆಳೆಸಿದ್ದಾರೆ ಸಚಿವ ಸಂತೋಷ್ ಲಾಡ್. ಕನ್ನಡಿಗರ ನೆರವಿಗಾಗಿ ಕಾಶ್ಮೀರಕ್ಕೆ ಹೊರಟಿದ್ದಾರೆ ಸಚಿವ. ಇನ್ನು ಉಳಿದ ಕನ್ನಡಿಗರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬರೋದಕ್ಕೆ ಅಂತ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ಕಾಶ್ಮೀರಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಇಂಥದೊಂದು ಡೇಂಜರಸ್ ಸನ್ನಿವೇಶ, ಅಪಾಯಕಾರಿ ಸನ್ನಿವೇಶದಲ್ಲಿ ಕನ್ನಡಿಗರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬರುವಂತದ್ದು ಸರ್ಕಾರದ ಕರ್ತವ್ಯ ಆಗುತ್ತೆ. ಹಾಗಾಗಿ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ಸಚಿವ ಸಂತೋಷ್ ಲಾಡ್ ಕಾಶ್ಮೀರಕ್ಕೆ ಹೊರಟಿದ್ದಾರೆ. I think you have to give me some 20 minutes time. I'll get back to you, please. Okay. I can't hear you too. Please give me some time. I'm organizing aircraft. I'll get back to you. Thank you. I'm just getting vague information. ATC ಹುಬ್ಳಿಗೂ ಒಂದು ಸ್ವಲ್ಪ ಆಪರೇಟ್ ಮಾಡಿ ಓಪನ್ ಮಾಡಿಸಿದ್ವಿ. ಸೊ ಒಂದು ಏರ್ಕ್ರಾಫ್ಟ್ ಡೆಲ್ಲಿಯಿಂದ ಬರ್ಬೋದು, ಹೈದರಾಬಾದಿಂದ ಬರ್ಬೋದು, ಮುಂಬೈನಿಂದ ಬರ್ಬೋದು. ಇನ್ನೊಂದು ಹಾಫ್ ಅನ್ ಅವರ್ನಲ್ಲಿ ಕನ್ಫರ್ಮ್ ಆಗುತ್ತೆ. ಮೋಸ್ಟ್ ಪ್ರಾಬ್ಲಿ 3 o'clock ಇಲ್ಲಿ ಏರ್ಕ್ರಾಫ್ಟ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಇಲ್ಲಿಂದ ನಾನು ಡೈರೆಕ್ಟ್ ಶ್ರೀನಗರ್ಗೆ ಹೋಗ್ತೀನಿ. ಸೊ ಶ್ರೀನಗರ್ ಐ ಶುಡ್ ಬಿ ರೀಚಿಂಗ್ ಅಟ್ 5:30. ಇದಾರೆ. ಈಗ ಚೈತನ್ ಅವ್ರಿಗೆ ಮಾತಾಡಿದೆ. ಅಲ್ಲಿ ಅವ್ರಿಗಿರ್ತಕ್ಕಂಥದ್ದು ಕನ್ಫರ್ಮ್ಡ್ ಮೋರ್ಲೆಸ್ 3 ಜನ ತೀರೋಗಿದ್ದಾರೆ ಅಂತ ಕನ್ಫರ್ಮ್ಡ್ ಇದೆ. ಈಸ್ ಅಟೆಂಡಿಂಗ್. ನಮ್ಮ ಚೈತನ್ ಇದ್ರಲ್ಲ, ಸೊ ಅಲ್ಲಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ಲಿಂದ ಅಲ್ಲಿ ಹೋಗಿದ್ದಾರೆ. ಒಂದು ಎರಡನೇದು, ನನಗೆ ರಾಘವೇಂದ್ರ ಇಟ್ನಾಳ್ ನಮ್ಮ ಸ್ನೇಹಿತರು ಫೋನ್ ಮಾಡಿದ್ರು. ಕೊಪ್ಪಳನವ್ರು ಸುಮಾರು ಒಂದು 12 ಜನ ಇದ್ದಾರೆ ಅಂತ ಹೇಳಿರ್ತಕ್ಕಂಥ ಮಾಹಿತಿ. ಅವ್ರು ನನಗೆ ಫೋನ್ ಮಾಡಿದ್ರು, ಬಟ್ ಭಾಳಷ್ಟು ಫೋನ್ ನಂಬರ್ಸ್ನಲ್ಲಿ ಒಂದು ಮಿಸ್ ಆಗಿದೆ. ಬೆಳಿಗ್ಗೆ ಹೋಗಿ ಅಲ್ಲಿ ಚೆಕ್ ಮಾಡ್ತೀನಿ ನಾನು. ಕರ್ನಾಟಕದವ್ರು ಎಷ್ಟಿದ್ದಾರೆ ಸಂಪೂರ್ಣ ಮಾಹಿತಿ ಇಲ್ಲ ನಮಗೆ. ಸೊ ವಿ ಹ್ಯಾವ್ ಟು ವೇಟ್ ನಾಳೆ ಹೋಗೋವರೆಗೆ. ಆಮೇಲೆ ಇನ್ನೊಂದು 2 ದಿನ ಬೇಕಾಗತ್ತೆ ಕಾಲಾವಕಾಶ. ಸೊ ಮೊದಲು ಏನಂತಂದ್ರೆ ಇದು ಆಪರೇಷನ್ ಸಕ್ಸಸ್ಫುಲ್ ಆಗಲಿ.
ಎಲ್ಲ ಭಾರತೀಯರು ಅಂದರೆ ಕರ್ನಾಟಕದವ್ರ ಜೊತೆಗೆ ಎಲ್ಲ ಭಾರತೀಯರು ಸೇಫ್ ಆಗಿ ಆದಷ್ಟು ಜನ ಸೇಫ್ ಆಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾರೆ. ತಮ್ಮನ್ನು ಯಾಕೆ ನಿಯೋಜನೆ ಮಾಡಿದೆ ಸರ್? ಇದೆಲ್ಲ ವಿಶೇಷವಾಗಿ ತೊಂದರೆ ಆದರೂ ಕೂಡ ನನ್ನ ಉತ್ತರಾಖಂಡ ಕೇರಳ ಇರಬಹುದು. ಎಲ್ಲಿ ಮೊದಲು ವಿಶೇಷವಾಗಿ ಕನ್ನಡಿಗರಿಗೆ ಎಲ್ಲೆಲ್ಲಿ ತೊಂದರೆ ಇದ್ದಾರೆ, ಯಾರಿಗೇನೇನಾಗಿದೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅವ್ರ ಹತ್ರ ಪಡೆದ್ಬಿಟ್ಟು ಅದಿರ್ತಕ್ಕಂಥ ಏನು ಟೀಮ್ ಇದೆ ಎಲ್ಲರ ಜೊತೆ ಒಂದಾಗಿ ನಮ್ಮ ಕನ್ನಡಿಗರಿಗೆ ಸುರಕ್ಷಿತವಾಗಿ ತರ್ತಕ್ಕಂಥದ್ದು ಒಂದು ಪ್ರಯತ್ನವನ್ನು ಪ್ರಾಮಾಣಿಕ ಮಾಡ್ತೇವೆ. ಇಲ್ಲಿವರೆಗೆ ಎಷ್ಟು ಜನ ಡೆತ್ ಆಗಿದೆ ಸರ್ ಕರ್ನಾಟಕದವರು? ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಮೂರು ಜನ ಡೆತ್ ಆಗಿರ್ತಕ್ಕಂಥದ್ದು ನನಗೆ ಮಾಹಿತಿ ಇದೆ. ಇನ್ನು ಫರ್ದರ್ ಮೋರ್ ಇನ್ಫಾರ್ಮೇಷನ್ಸ್ ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ಕೊಡ್ಬೋದು. ಮಾಡ್ತೀವಿ, ಖಂಡಿತವಾಗಿ ಮಾಡ್ತೀವಿ. ಸೊ ನಾಳೆ ಹೋದ ತಕ್ಷಣ ಡಿಸೈಡ್ ಮಾಡ್ತೀವಿ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಕರ್ನಾಟಕದವ್ರು ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ರಾಘವೇಂದ್ರ ರೇಟ್ನಾಳ್ ಅವರು ಫೋನ್ ಮಾಡಿದರೆ ನನಗೆ ಕೊಪ್ಪಳದವ್ರು ಒಂದು ಸುಮಾರು 12 ಜನ ಇದ್ದಾರೆ, ಕೆಲವು ಜಾಗದಲ್ಲಿ ಬೆಂಗಳೂರಿನವ್ರು ಕೂಡ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಇವತ್ತಿಲ್ಲ ನಾಳೆವರೆಗೆ ನಮಗೆ ಜಾಸ್ತಿ ಇನ್ಫಾರ್ಮೇಷನ್ ಸಿಗ್ಬೋದು. ನನಗೆ ಮೋಸ್ಟ್ಲಿ ನಾಳೆ ಅಲ್ಲಿ ಐ ಥಿಂಕ್ ದೇರ್ ಮೈಟ್ ಬಿ ಪ್ರೋಟೋಕಾಲ್ ಪ್ರಕಾರ ಅಥವಾ ಪ್ರೊಸೀಜರ್ ಪ್ರಕಾರ ಪೋಸ್ಟ್ ಮಾರ್ಟಮ್ ಮಾಡ್ತಾರೇನೋ ಗೊತ್ತಿಲ್ಲ. ಮೋಸ್ಟ್ಲಿ ಅದು ಮಾಡ್ತಾರಂತ ಅನಿಸುತ್ತೆ ನನಗೆ. ಸೊ ಅದಾದ ನಂತರ ಮತ್ತೆ ಅವ್ರ ಬಾಡಿನ ಅಲ್ಲಿ ಎಲ್ಲರೂ ನಾವೆಲ್ಲ ಏನು ನಮ್ಮ ಸರ್ಕಾರದ ಏನು ಆಫೀಸರ್ಸ್ಗಳು ಕಾಶ್ಮೀರಕ್ಕೆ ಸಚಿವ ಸಂತೋಷ್ ಲಾಡ್ ಹೊರಟಿದ್ದಾರೆ. ಇಬ್ಬರು ಕನ್ನಡಿಗರ ಮೃತ್ಯುವಾಗಿದೆ. ಮುಖ್ಯಮಂತ್ರಿಗಳ ಸೂಚನೆಯಂತೆ ಕಾಶ್ಮೀರಕ್ಕೆ ಪ್ರಯಾಣ ಬೆಳೆಸಿದ್ದಾರೆ ಸಚಿವ ಸಂತೋಷ್ ಲಾಡ್. ಕನ್ನಡಿಗರ ನೆರವಿಗಾಗಿ ಕಾಶ್ಮೀರಕ್ಕೆ ಹೊರಟಿದ್ದಾರೆ ಸಚಿವ. ಇನ್ನು ಉಳಿದ ಕನ್ನಡಿಗರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬರೋದಕ್ಕೆ ಅಂತ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ಕಾಶ್ಮೀರಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಇಂಥದೊಂದು ಡೇಂಜರಸ್ ಸನ್ನಿವೇಶ, ಅಪಾಯಕಾರಿ ಸನ್ನಿವೇಶದಲ್ಲಿ ಕನ್ನಡಿಗರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬರುವಂತದ್ದು ಸರ್ಕಾರದ ಕರ್ತವ್ಯ ಆಗುತ್ತೆ. ಹಾಗಾಗಿ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ಸಚಿವ ಸಂತೋಷ್ ಲಾಡ್ ಕಾಶ್ಮೀರಕ್ಕೆ ಹೊರಟಿದ್ದಾರೆ. I think you have to give me some 20 minutes time. I'll get back to you, please. Okay. I can't hear you too. Please give me some time. I'm organizing aircraft. I'll get back to you. Thank you. I'm just getting vague information. ATC ಹುಬ್ಳಿಗೂ ಒಂದು ಸ್ವಲ್ಪ ಆಪರೇಟ್ ಮಾಡಿ ಓಪನ್ ಮಾಡಿಸಿದ್ವಿ. ಸೊ ಒಂದು ಏರ್ಕ್ರಾಫ್ಟ್ ಡೆಲ್ಲಿಯಿಂದ ಬರ್ಬೋದು, ಹೈದರಾಬಾದಿಂದ ಬರ್ಬೋದು, ಮುಂಬೈನಿಂದ ಬರ್ಬೋದು. ಇನ್ನೊಂದು ಹಾಫ್ ಅನ್ ಅವರ್ನಲ್ಲಿ ಕನ್ಫರ್ಮ್ ಆಗುತ್ತೆ. ಮೋಸ್ಟ್ ಪ್ರಾಬ್ಲಿ 3 o'clock ಇಲ್ಲಿ ಏರ್ಕ್ರಾಫ್ಟ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಇಲ್ಲಿಂದ ನಾನು ಡೈರೆಕ್ಟ್ ಶ್ರೀನಗರ್ಗೆ ಹೋಗ್ತೀನಿ. ಸೊ ಶ್ರೀನಗರ್ ಐ ಶುಡ್ ಬಿ ರೀಚಿಂಗ್ ಅಟ್ 5:30. ಇದಾರೆ. ಈಗ ಚೈತನ್ ಅವ್ರಿಗೆ ಮಾತಾಡಿದೆ. ಅಲ್ಲಿ ಅವರಿಗಿರ್ತಕ್ಕಂಥದ್ದು ಕನ್ಫರ್ಮ್ಡ್ ಮೋರ್ಲೆಸ್ 3 ಜನ ತೀರೋಗಿದ್ದಾರೆ ಅಂತ ಕನ್ಫರ್ಮ್ಡ್ ಇದೆ. ಈಸ್ ಅಟೆಂಡಿಂಗ್. ನಮ್ಮ ಚೈತನ್ ಇದ್ರಲ್ಲ, ಸೊ ಅಲ್ಲಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ಲಿಂದ ಅಲ್ಲಿ ಹೋಗಿದ್ದಾರೆ. ಒಂದು ಎರಡನೇದು, ನನಗೆ ರಾಘವೇಂದ್ರ ರೇಟ್ನಾಳ್ ನಮ್ಮ ಸ್ನೇಹಿತರು ಫೋನ್ ಮಾಡಿದ್ರು. ಕೊಪ್ಪಳನವ್ರು ಸುಮಾರು ಒಂದು 12 ಜನ ಇದ್ದಾರೆ ಅಂತ ಹೇಳಿರ್ತಕ್ಕಂಥ ಮಾಹಿತಿ. ಅವ್ರು ನನಗೆ ಫೋನ್ ಮಾಡಿದ್ರು, ಬಟ್ ಭಾಳಷ್ಟು ಫೋನ್ ನಂಬರ್ಸ್ನಲ್ಲಿ ಒಂದು ಮಿಸ್ ಆಗಿದೆ. ಬೆಳಗ್ಗೆ ಹೋಗಿ ಅಲ್ಲಿ ಚೆಕ್ ಮಾಡ್ತೀನಿ ನಾನು. ಕರ್ನಾಟಕದವ್ರು ಎಷ್ಟಿದ್ದಾರೆ ಸಂಪೂರ್ಣ ಮಾಹಿತಿ ಇಲ್ಲ ನಮಗೆ. ಸೊ ವಿ ಹ್ಯಾವ್ ಟು ವೇಟ್ ನಾಳೆ ಹೋಗೋವರೆಗೆ. ಆಮೇಲೆ ಇನ್ನೊಂದು 2 ದಿನ ಬೇಕಾಗತ್ತೆ ಕಾಲಾವಕಾಶ. ಸೊ ಮೊದಲು ಏನಂತಂದ್ರೆ ಇದು ಆಪರೇಷನ್